ಬಿಡದಿ ಟೌನ್ಶಿಪ್ ರಣಕಣದ ಅಖಾಡಕ್ಕೆ ದೊಡ್ಡಗೌಡರ ಎಂಟ್ರಿ ಈಗ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಟೌನ್ಶಿಪ್ ಬಿಡ್ತೀರೋ ಅಥವಾ ಸತ್ಯಾಗ್ರಹ ಮಾಡಬೇಕಾ ಅನ್ನೋದು ಅವರ ಒನ್ ಲೈನ್ ಅಜೆಂಡಾ. ನೇರ ಮುಖ್ಯಮಂತ್ರಿ DKಶಿಗೆ ಪತ್ರ ಬರೆದಿದ್ದಾರೆ. ಯಾರು? HD ದೇವೇಗೌಡರು. ಯೋಜನೆಯನ್ನು ಕೈ ಬಿಡಬೇಕು ಅಂತೇಳಿ ಮೊದಲು ಮನವಿ ಮಾಡಿದ್ದಾರೆ. ಆದರೆ ಈ ಪತ್ರಕ್ಕೆ CM ಸಾಹೇಬ್ರು ಏನು ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಕಾರಣ ಕೇಳಿದ್ದಾರೆ ಗೌಡ್ರು. ಟೌನ್ಶಿಪ್ ಕೈ ಬಿಡದೆ ಹೋದರೆ ವಿಧಾನಸೌಧದ ಮುಂದೆಯೇ ಸತ್ಯಾಗ್ರಹ ಮಾಡ್ತೀವಿ, ಗಾಂಧಿ ಪ್ರತಿಮೆ ಎದುರು ಹೋರಾಟ ಮಾಡೋದಾಗಿ ಗೌಡ್ರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದೊಡ್ಡ ಗೌಡ್ರ ಎಚ್ಚರಿಕೆಯಿಂದ ಶಾಕ್ ಆದ್ರ CM DK ಶಿವಕುಮಾರ್. ಯಾಕಂತ ಹೇಳಿದ್ರೆ ವಿಲ್ ಟಾಕ್ ಟು ಯು ಲೇಟರ್. ದೇವೇಗೌಡರಿಗೆ ಟಕ್ಕರ್ ಕೊಡಲು ಪ್ರತಿತಂತ್ರ ಹೆಣಿತಾ ಇದ್ದಾರೆ. ಯಾರು? ಸಂಘಟನಾ ಚತುರ, ಟ್ರಬಲ್ ಶೂಟರ್, ಚಾಣಾಕ್ಷ DK ಶಿವಕುಮಾರ್. ಬಿಡದಿ ಟೌನ್ಶಿಪ್ ರಣಕಣದ ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಈಗ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ ಅನ್ನೋದನ್ನು ನಾವು ದಿನೇ ದಿನೇ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ರಾಜಕಾರಣ ಯಾವ ರೀತಿ ಮಾಡ್ತಾರೆ, ಹೋರಾಟವನ್ನು ಯಾವ ರೀತಿ ಮಾಡ್ತಾರೆ, ಜನರಿಗೆ ಯಾವ ರೀತಿ ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕಾರಣ ಏನು? ಈಗ ಒಂದೇ ಸಮುದಾಯದ ಲೀಡರ್ಸ್ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ರೈತರ ಅಳಿವು ಉಳಿವಿನ ಪ್ರಶ್ನೆ, ಮತ್ತೊಂದು ಕಡೆ ಪ್ರಕೃತಿಯನ್ನು ಹೀಗೆ ನಾಶ ಮಾಡಿದರೆ, ಫಲವತ್ತಾದ ಭೂಮಿಯನ್ನು ನಾವು ನಾಶ ಮಾಡಿದರೆ ನೆಕ್ಸ್ಟ್ ಮುಂದಿನ ಪೀಳಿಗೆ ಕಥೆ ಏನು ಅಂತ. ಮೊದಲೇ ಕುಡಿಯೋಕೆ ನೀರಿಲ್ಲ, ಸರಿಯಾದಂಥ ಆಹಾರ ಸಿಗ್ತಾ ಇಲ್ಲ, ಕಲುಷಿತ ಆಗ್ತಾ ಇದೆ. ಒಟ್ಟಿನಲ್ಲಿ ನಮಗೆ ಶುಚಿತ್ವವಾಗಿರುವಂಥ, ಆರ್ಗ್ಯಾನಿಕ್ ಆಗಿರುವಂಥ ಯಾವ ಫುಡ್ ಕೂಡ ಸಿಗ್ತಾ ಇಲ್ಲ ಅನ್ನುವ ಒಂದು ಚಿಂತೆ ಇರುವಾಗ, ಚಿಂತನೆ ನಡೀತಾ ಇರುವಾಗ ಈ ರೀತಿಯಾದಂಥ ಡೆವಲಪ್ಮೆಂಟ್ ಬೇಕಾ ಅನ್ನುವ ದೊಡ್ಡ ಚರ್ಚೆ ಪರಿಸರವಾದಿಗಳಿಂದ ಕೂಡ ನಡೀತಾ ಇದೆ. ಎಸ್, ಈಗ ವಾಟ್ ಈಸ್ ದ ಪಾಯಿಂಟ್? ರಾಜಕಾರಣವನ್ನು ನೋಡೋದಾದರೆ ಏನೆಲ್ಲ ಇರ್ಬೋದು? ಬಂಡೆಗೆ ದೇವೇಗೌಡರ ಬೇಡಿಕೆ ಏನ್ರಿ? ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ ಬೇಕಾ? ಫಸ್ಟ್ ಹೇಳ್ರಿ. GBA ಈ ಯೋಜನೆ ಬೇಕಾ? 9 ಗ್ರಾಮಗಳ 82% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅಂದರೆ ಸಣ್ಣ ಹಿಡುವಳಿದಾರರು ಮತ್ತು ಅತಿ ಸಣ್ಣ ಹಿಡುವಳಿದಾರರು. ಈ ರೈತರಿಗೆ ಕೃಷಿಯ ಜೀವನೋದ್ಧಾರಕ್ಕೆ ಭೂಮಿ ಬೇಕೇ ಬೇಕು. ಇನ್ನು ಹೆಂಗ್ರಿ ಅವರು ಜೀವನ ಮಾಡಬೇಕು? ದಿಸ್ ಇಸ್ ದ ಬೇಸಿಕ್ ಪಾಯಿಂಟ್. ಇದು ಮೂಲಭೂತ ಅಂಶ. ರೈತರು ತಮ್ಮ ಕುಟುಂಬ ಆಧಾರಕ್ಕೆ ಉಪಕಸುಬು ನಂಬಿದ್ದಾರ್ರಿ. ರೈತರು ತಮ್ಮ ಕುಟುಂಬ ಆಧಾರಕ್ಕೆ ಕಸುಬು ನಂಬಿದ್ದಾರೆ. ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಬೆಳೆಗಳಿಗೆ ರೈತರಿಗೆ ಆಧಾರ. ಅದನ್ನೇ ನೀವು ನಾಶ ಮಾಡ್ತೀವಿ ಅಂತ ಹೇಳಿದರೆ ವಾಟ್ ಈಸ್ ದ ಪಾಯಿಂಟ್? ಹೈನುಗಾರಿಕೆ, ತೋಟಗಾರಿಕೆ ವೆರಿ ಇಂಪಾರ್ಟೆಂಟ್, ಅದು ಉಪಕಸುಬು ಆಗಿದೆ. ಕೃಷಿ ಭೂಮಿಗಳ ಭೂಸ್ವಾಧೀನದಿಂದ ರೈತರು ಖಂಡಿತವಾಗ್ಲೂ ನಿರಾಶ್ರಿತರಾಗ್ತಾರೆ ಅನ್ನುವ ಕೂಗು ಮುಗಿಲು ಮುಟ್ತಾ ಇದೆ. ಯಾಕೆ ಕೇಳಿಸ್ತಾ ಇಲ್ವಾ ನಿಮಗೆ ಅಂತ ದೇವೇಗೌಡರು ಪ್ರಶ್ನೆ ಮಾಡ್ದಂಗಿದೆ. ಅಡಿಕೆ ತಟ್ಟೆ ತಯಾರಿಕೆ, ನರ್ಸರಿ, ಅಣಬೆ ಉತ್ಪಾದನೆ ಹಳ್ಳ ಹಿಡಿಯತ್ತೆ. ಅವ್ರ ಜೀವನನೇ ಹೊರಟೋಗ್ಬಿಡತ್ರಿ. ನಿತ್ಯ ಈ ಗ್ರಾಮಗಳಲ್ಲಿ 50,000 ಲೀಟರ್ ಹಾಲನ್ನು ಉತ್ಪಾದಿಸಲಾಗತ್ತೆ. ಬೆಂಗಳೂರಿಗೂ ಕೂಡ ಅಲ್ಲಿಂದನೂ ಬರುತ್ತೆ. ಹಿಂಗಿರುವಾಗ ತಿಂಗಳಿಗೆ 6ರಿಂದ 7 ಲಕ್ಷ ಲೀಟರ್ ಹಾಲು ಬೆಂಗಳೂರು ಡೈರಿಗೆ ಬರುತ್ತೆ. ಇದೆಲ್ಲ ನಿಮಗೆ ಕಾಣಿಸೋದಿಲ್ವಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಆ ಥರದಲ್ಲಿ, ಅಥವಾ ಕರತಲಾಮಲಕ ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಟಷ್ಟು ಎಷ್ಟು ನಿಚ್ಚಳವಾಗಿ ಕಾಣುತ್ತಲ್ಲ ಅಷ್ಟು ನಿಚ್ಚಳವಾಗಿ ಕಾಣುತ್ತೆ. ಸಣ್ಣ ಹುಡುಗರಿಗೂ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ವ ಅಂತ ಹೊಡೆದಂಗಿದೆ ಈ ಪಾಯಿಂಟ್ಸು. ಈ ಹೈನು ಉದ್ಯಮಕ್ಕೆ ಸಂಪೂರ್ಣ ಧಕ್ಕೆ ಆಗುತ್ತೆ ಒಂದು ವೇಳೆ ನೀವು ಈ ಯೋಜನೆಯನ್ನು ಜಾರಿಗೆ ತಂದರೆ. ಯಾವ ಯೋಜನೆ? ಬಿಡದಿ ಟೌನ್ಶಿಪ್ ಯೋಜನೆಯನ್ನು. ಈ ಡೈರಿ ಉದ್ಯಮದಲ್ಲಿ ಬಹುತೇಕ ಮಹಿಳಾ ಸದಸ್ಯರೇ ಜಾಸ್ತಿ ಇರೋದು. ಎಸ್, 2 ಲಕ್ಷ ಮರಗಳನ್ನು ಒಂದು ವೇಳೆ ಕಡಿದ್ರೆ ಯಾರಿಗೆ ಅಪಾಯ? ನಮ್ಮೆಲ್ರಿಗೂ ಅಪಾಯ. ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರುವಂಥವ್ರಿಗೆ ಅಪಾಯ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ, ಎಚ್ಚರಿಕೆ ಇಡ್ತಾ ಇದ್ದಾರೆ. ಬಂಡೆಗೆ ಅಂದರೆ DK ಶಿವಕುಮಾರ್ ಅವರಿಗೆ ದೇವೇಗೌಡರು ಈ ಎಲ್ಲ ಅಂಶಗಳನ್ನು ಹೇಳಿ ಕಾರಣ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನೋಡಿ, ಅವರು ಈ ಇಳಿ ವಯಸ್ಸಲ್ಲಿ ಹೇಳ್ತಾ ಇದ್ದಾರೆ, ನಾವು ಸತ್ಯಾಗ್ರಹ ಮಾಡಬೇಕಾಗುತ್ತೆ, ರೈತರ ಪರವಾಗಿ ಹೋರಾಟ ಮಾಡಬೇಕಾಗತ್ತೆ, ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ನಿಮಗೆ ಇಷ್ಟೊಂದು ಉಮೇದಿ ಯಾಕೆ ಅನ್ನುವ ಒಂದು ಪ್ರಶ್ನೆಯನ್ನು ದೇವೇಗೌಡರು ಮಾಡ್ತಾ ಇದ್ದಾರೆ. ಅಸಲಿಗೆ HD ದೇವೇಗೌಡರು ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂಥ ಎಲ್ಲ ಘಟನೆಗಳನ್ನು
ಡಿಸಿಯವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. IG ಅವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಯೋಜನೆ ಕೈ ಬಿಡಬೇಕು. ಯಾಕೆ ಅನ್ನೋದನ್ನು ನಾವೇನೀಗ ಪಾಯಿಂಟ್ಸ್ ಹೇಳಿದ್ವಲ್ಲ ಅದನ್ನು ಅವರ ಮಾತುಗಳೆಲ್ಲ ನಾವು ಕೇಳಿಸ್ಕೊಂಡ್ವಿ. ಎಸ್, ಇದರ ಮುಂದುವರೆದ ಭಾಗವಾಗಿ ಟಾಪ್ ಸ್ಟೋರಿ ನಂಬರ್ 1ನಲ್ಲಿ 3ನೇ ಬ್ರೇಕಿಂಗ್ ಪಾಯಿಂಟ್ ಏನದು ಬನ್ನಿ ನೋಡೋಣ. ಬಿಡದಿ ರೈತರ ಬೆನ್ನಿಗೆ ಅಕ್ಷರಶಃ ನಿಂತಿದ್ದಾರೆ ಬೆನ್ನೆಲುಬಾಗಿ ಮಾಜಿ ಪ್ರಧಾನಿ HD ದೇವೇಗೌಡ. CM DKಗೆ HD ದೇವೇಗೌಡರ ಒಂದು ಖಡಕ್ ವಾರ್ನಿಂಗ್ ಕೂಡ ಇದೆ, ಎಚ್ಚರಿಕೆ ಕೂಡ ಇದೆ. ಬಿಡದಿ ರೈತರ ಮೇಲೆ ಕೇಸ್ ಹಾಕಿರೋದು ಸರಿ ಅಲ್ಲ. ಎಸ್, ವಿ ಟು ಸ್ಟ್ಯಾಂಡ್ ಫಾರ್ ದಟ್. ರೈತರ ಮೇಲಿನ FIR ವಾಪಸ್ ಪಡೀಲೇಬೇಕು. ನಮ್ಮ ಸ್ಟ್ಯಾಂಡ್ ಕೂಡ ಅದೇನೆ. ಮುಖ್ಯಮಂತ್ರಿ DKಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರು? JDS ವರಿಷ್ಠರು. ರೈತರ ಮೇಲೆಲ್ಲ ಕೇಸ್ ಹಾಕಿ ಏನ್ರಿ ಮಾಡ್ತೀರಾ? ಬಿಡದಿ ರೈತರ ಹೋರಾಟಕ್ಕೆ ನನ್ನ ಬೆಂಬಲ ಇದ್ದೇ ಇದೆ. ರೈತರ ಮೇಲೆ FIR ಹಾಕಿದ್ದಾರೆ, ವಾಪಸ್ ಪಡೀಲೇಬೇಕು. ಈಗ ಅವರು ಯಾರು ರೈತರಲ್ವಾ FIR ಹಾಕ್ಸ್ಕೊಂಡಂಥವ್ರು? ಅದನ್ನು ಚರ್ಚೆ ಮಾಡಬೇಕಾಗುತ್ತೆ. DK ಶಿವಕುಮಾರ್ಗೆ HD ದೇವೇಗೌಡರು ಖಡಕ್ ಎಚ್ಚರಿಕೆಯನ್ನು ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ರೈತರ ಪರವಾಗಿ ನಿಲ್ತಾ ಇದ್ದಾರೆ HD ದೇವೇಗೌಡರು. ರಾಜಕಾರಣದ ಆಯಾಮದಲ್ಲಿ ನಾವು ಏನು ಬೇಕಾದರೂ ಹೇಳ್ಬೋದು ರೀ. ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡ್ತಾ ಹೋದರೆ ಇದೆಲ್ಲವೂ ಕೂಡ ನಾಟಕವೇ. ಯಾವುದು? ಆಡಳಿತ ಪಕ್ಷದವ್ರಿರ್ಬೋದು, ವಿರೋಧ ಪಕ್ಷದವ್ರಿರ್ಬೋದು, ಏನು ಮಾತನಾಡಿದ್ರು ಕೂಡ ನಾಟಕವೇ ಅಂತ ಅನಿಸುತ್ತೆ. ಅಸಲಿಗೆ ಜೀವನವೇ ಒಂದು ನಾಟಕ ಅಂತ ಹೇಳೋರು ಇದ್ದಾರೆ, ಹೌದೇ? ಹೀಗಿರುವಾಗ ರೈತರ ಪ್ರತಿಭಟನೆ ನಾಟಕನ ಸುಳ್ಳ? ಅಲ್ಲಿರುವಂಥ ಎಲ್ಲ ರೈತರು ಕೂಡ ಡೋಂಗಿ ರೈತರೇನ? ಅಲ್ವಲ್ಲ. ಹೀಗಾಗಿ ನೀವು ರೈತರಿಗೆ ಏನು ಬೇಕು ಬೇಡ ಅನ್ನೋದನ್ನು ಯೋಚನೆ ಮಾಡದೆ ಏಕಾಏಕಿ ರೈತರು ರೊಚ್ಚಿಗೇಳ್ತಾರೆ ಅಂತ ಹೇಳಿದರೆ ದೇರ್ ಮಸ್ಟ್ ಬಿ ಎ ರೀಸನ್. ಇಷ್ಟೊಂದು ನೀವು ಎದುರು ಹಾಕ್ಕೊಂಡು ಮಾಡುವಂಥದ್ದು ಏನಿದೆ ಅನ್ನುವ ಸಹಜ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಈಗ ಆಡಳಿತ ಪಕ್ಷದವ್ರು ಹೇಳ್ಬೋದು ಏನಂತ, 2006ರಲ್ಲಿ ಇದಕ್ಕೆ ಅಂಕಿತ ಹಾಕಿದ್ದೆ, ಇದಕ್ಕೆ ಮುದ್ರೆ ಒತ್ತಿದ್ದೆ HD ಕುಮಾರಸ್ವಾಮಿಯವರು. ಈಗ ಅವ್ರು ಏನ್ರಿ ನಮಗೆ ಪಾಠ ಮಾಡೋದು ಅನ್ನುವ ರಾಜಕಾರಣದ ವರಸೆಯಿಂದ ಮಾತನಾಡ್ಬೋದು. ನೋಡ್ರಿ, ಅದು ಅವ್ರ ಪಾಪದ ಕೂಸ, ಪುಣ್ಯದ ಕೂಸ, ಅದೆಲ್ಲ ಮ್ಯಾಟ್ರು. ಈಗ ನಮ್ಮ ರೈತರಿಗೆ ಪ್ರಾಬ್ಲಮ್ ಆಗುತ್ತಾ ಆಗಲ್ವಾ ಒಂದು ವೇಳೆ ನೀವು ಟೌನ್ಶಿಪ್ ಯೋಜನೆಯನ್ನು ಜಾರಿಗೆ ತಂದರೆ? ಅಂದರೆ ಆ ಫಲವತ್ತಾದ ಭೂಮಿಯನ್ನು ನೀವು ನಾಶ ಮಾಡಿ ಕಾಂಕ್ರೀಟ್ ನಾಡು ಮಾಡ್ತೀರಾ ಅನ್ನೋದೇ. ನೀವು ಅದಕ್ಕೆ ಡೆವಲಪ್ಮೆಂಟ್ ಅನ್ನೋ ಹೆಸರು ಕೊಡ್ಬೋದು. ದೇಶದಲ್ಲೇ ಮೊದಲ AI ಚಾಲಿತ ನಗರ ಅಂತ ಹೇಳ್ಬೋದು. ಆ ಬೆಂಗಳೂರು ದಟ್ಟಣೆಯಿಂದಾಗಿ ಬೆಂಗಳೂರಿನ ಮತ್ತೊಂದು ಸ್ವರೂಪವೇ, ಇನ್ನೂ ಹೈಟೆಕ್ ಆಗಿ ನಾವಲ್ಲಿ ಬೆಂಗಳೂರನ್ನು ನೋಡ್ಬೋದು ಅಂತ ನೀವು ಸಾಕಷ್ಟು ಹೇಳ್ಬೋದು. ಆದರೆ ಇಷ್ಟು ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ನಾವು ಏನಾದರೂ ಭತ್ತ ಡೌನ್ಲೋಡ್ ಮಾಡಿ, ಅಕ್ಕಿ ಡೌನ್ಲೋಡ್ ಮಾಡಿ ಊಟ ಮಾಡೋಕ್ಕಾಗತ್ತೇನ್ರಿ? ಹಾಂ, ಬೇರೆ ಬೇರೆ ಸ್ವಿಗ್ಗಿ, ಝೊಮ್ಯಾಟೊ ಅಂತ ಹೇಳಿ ನಾವು ಆನ್ಲೈನಲ್ಲಿ ತರಿಸ್ಕೊಳ್ಬೋದು. ಆದರೆ ರೈತರು ಇಲ್ಲದೆ ತರಿಸ್ಕೊಳಕ್ಕಾಗತ್ತಾ? ನಾವು ಅವ್ರೇನು ಬೆಳೀದೇನೆ ಹಿಂಗೆ ಮಾಡಲಿಕ್ಕಾಗತ್ತಾ ಅನ್ನುವ ಒಂದು ಸಣ್ಣ ಯೋಚನೆ ಇವತ್ತಿನ ಮಕ್ಕಳಿಗೆ ಬರಬೇಕಾಗಿದೆ. ಇವತ್ತಿನ ಒಂದು ಬಾಲ್ಯಾವಸ್ಥೆಯಲ್ಲಿರುವಂಥ ಚಿಲ್ಡ್ರನಿಗೆ ಬರಬೇಕಾಗಿದೆ. ಅದನ್ನು ಹೇಳ್ಕೊಡ್ಬೇಕಾದಂಥವ್ರು ನಾವೇ ಪ್ರಕೃತಿ ನಾಶ ಮಾಡ್ತಾರೆ ಅಂತ ಹೇಳಿದಾಗ ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್. ಯಾರು ಇದನ್ನು ಒಪ್ಪುತ್ತಾರೆ ಹೇಳಿ? ಇಷ್ಟು ಸಾವಿರಾರು ಎಕರೆ ಜಮೀನನ್ನು ನೀವು ಫಲವತ್ತಾದ ಭೂಮಿಯನ್ನು ಯಾಕೆ ಆಯ್ಕೆ ಮಾಡ್ಕೋತೀರಾ? ಅಲ್ವಾ? ಬರಡು ಭೂಮಿನ ಆಯ್ಕೆ ಮಾಡ್ಕೊಳ್ಳಿ. ಆದರೆ ನೀವು ಅಂದುಕೊಂಡಂಥ ಡೆವಲಪ್ಮೆಂಟಲ್ಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸವಾಲುಗಳು ಜಾಸ್ತಿ ಇರ್ತವೆ ಅನ್ನೋದು ನಿಮ್ಮ ವಾದ ಆಗಿರಬಹುದು. ಆದರೆ ಓವರ್ ಆಲ್ ಇಷ್ಟೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಇದು ಬೇಕಾ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ಮತ್ತು ಇದರ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ದಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್. ಇಲ್ಲಿವರೆಗೂ ಒಂದು ಹವಾ, ಆದರೆ ಇವತ್ತಿಂದ ಮತ್ತೊಂದು ಹವಾ ಅನ್ನೋ ಥರ ದೊಡ್ಡಗೌಡರು ಎಂಟ್ರಿ ಕೊಟ್ಟಿದ್ದಾರೆ ಕೂಡ. ಅವರ ಎಚ್ಚರಿಕೆ, ಅವರ ಈ ಎಂಟ್ರಿ ನಿಜಕ್ಕೂ ಕೂಡ
ಟೌನ್ಶಿಪ್ ಯೋಜನೆಗೆ ಮುಂದಾಗ್ತಾ ಇರುವಂಥ ಆಡಳಿತ ಪಕ್ಷಕ್ಕೆ ಇದು ಎಷ್ಟರ ಮಟ್ಟಿಗೆ ಸವಾಲಾಗಬಹುದು? ದಟ್ಸ್ ಮೈ ಸ್ಟ್ರೇಟ್ ಕ್ವೆಶ್ಚನ್ ಟು ಯು. ಪ್ಲೀಸ್ ಗೋ ಹೆಡ್. ಎಸ್ ರಾಘವ್ ಸೂರ್ಯ, ಈ ಒಂದು ವಿಚಾರ ಏನು ದೇವೇಗೌಡರು ಇವತ್ತಿನಿಂದ ಅಧಿಕೃತವಾಗಿ ಏನೊಂದು ಟೌನ್ಶಿಪ್ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಡ್ತಿರೋವಂಥದ್ದು ಸದ್ಯ ಈ ಹಿಂದೆ ಸಾಕಷ್ಟು ಕಳೆದ ಒಂದು ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಏನೊಂದು ಸಿದ್ದರಾಮಯ್ಯನವರು CM ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ನಾನು ಪತ್ರವನ್ನು ಬರಿತೀನಿ ಅನ್ನೋ ಒಂದು ಮೂಲಕ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ನಮ್ಮ ಮಾಧ್ಯಮಗೋಷ್ಠಿಯನ್ನು ಮಾಡಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಸರ್ಕಾರ ಡಿಸಾಲ್ವ್ ಆಗುತ್ತೆ, ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ. ಬಳಿಕ DK ಶಿವಕುಮಾರ್ ಅವರು CM ಆಗ್ತಾರೆ. ಸದ್ಯ CM ಆದಂತಹ ಸಂದರ್ಭದಲ್ಲಿ ಕಳೆದ ತಿಂಗಳ 25ನೇ ತಾರೀಕಿನೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ DK ಶಿವಕುಮಾರ್ ಅವರಿಗೆ. ಏನಂದರೆ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು ನೀವು ಅನ್ನೋ ಒಂದು ರೀತಿಯಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ಆದರೆ ಪತ್ರಕ್ಕೆ ಸದ್ಯ ಈವರೆಗೆ ಯಾವುದೇ ರೀತಿಯಾದಂತಹ ರಿಯಾಕ್ಟನ್ನು ಮಾಡದೇ ಇರುವಂಥದ್ದು ಸರ್ಕಾರದ ವತಿಯಿಂದ ಹಾಗೂ DK ಶಿವಕುಮಾರ್ ಅವರು. ಸದ್ಯ ಈ ಒಂದು ವಿಚಾರವಾಗಿ ಸದ್ಯ ಗಂಭೀರವಾದಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ದೇವೇಗೌಡರು. ಯಾಕಂದರೆ ಏನು ನಾನು ಕಳೆದ ಒಂದು 20 ದಿನದ ಹಿಂದೆ ಒಂದು ಪತ್ರವನ್ನು ಬರೆದಿರ್ತೇನೆ, ಪತ್ರಕ್ಕೆ ಈವರೆಗೆ ಯಾವುದೇ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ, ಒಂದು ರಿಯಾಕ್ಟ್ ಕೂಡ ಮಾಡಿಲ್ಲ. ಆ ಒಂದು ವಿಚಾರವಾಗಿ ಸಾಕಷ್ಟು ಇನ್ನೊಂದು 4-5 ದಿನಗಳು ಮಾತ್ರ ನಾನು ವೆಯ್ಟ್ ಮಾಡ್ತೀನಿ, ಒಂದು ನನಗೆ ಉತ್ತರವನ್ನು ಕೊಡಲಿ ಅವರು, ಇಲ್ಲದಿದ್ದರೆ ನಾನು ಸತ್ಯಾಗ್ರಹವನ್ನು ಕೂರ್ತೀನಿ ಅನ್ನೋ ಒಂದು ಮೂಲಕ ಏನೊಂದು ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟಿರೋದು. ಇದ್ರ ಜೊತೆಗೆ ಇನ್ನು ಬಿಡದಿಯಲ್ಲಿ ಏನು ನಿನ್ನೆ ಒಂದು ಸಂಘರ್ಷ ನಡೆದಿದೆ, ಅಲ್ಲಿ ಕೆಲವೊಂದಿಷ್ಟು ರೈತರ ಮೇಲೆ FIR ಕೂಡ ಆಗಿದೆ ರಾಘವ್ ಸೂರ್ಯ. ಆ ಒಂದು FIR ವಿಚಾರವಾಗಿ ಆ ಒಂದು ರೈತರ ಮೇಲಾಗಿರುವಂಥ FIR ಅನ್ನು ಯಾವುದೇ ರೀತಿಯಾಗಿ ಮೂವ್ ಮಾಡಬಾರ್ದು, ಅದನ್ನು FIR ಕ್ಯಾನ್ಸಲ್ ಮಾಡಬೇಕು, ರೈತರನ್ನ ಬಿಡುಗಡೆಗೊಳಿಸಬೇಕು ಅನ್ನೋ ಒಂದು ಮೂಲಕ ಆ ಒಂದು ರೈತರ ವಿಚಾರವಾಗಿ, ಅಂದರೆ ರೈತರ ಪರವಾಗಿ ನಿಂತ್ಕೊಂಡಿರುವಂಥದ್ದು ದೇವೇಗೌಡರು. ಈವರೆಗೂ ಏನು ಜೀವನ್ ಈಗ HD ದೇವೇಗೌಡರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ನಾನು ನಿಮ್ಗೆ ಕೇಳ್ತಾ ಇರೋದು ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡೋಣ. ಈಗ ರೈತರ ಹಿತಾಸಕ್ತಿ ಕುರಿತು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಪೋರ್ಟ್ರೇ ಆಗ್ತಾ ಇರುವಂಥ ವಿಚಾರ. ಆದರೆ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ HD ದೇವೇಗೌಡರ ಈ ಎಂಟ್ರಿ ನಿಜಕ್ಕೂ ಕೂಡ ಪೊಲಿಟಿಕಲಿ ಆಡಳಿತ ಪಕ್ಷಕ್ಕೆ ಯಾವ ರೀತಿ ಹೊಡೆತ ಆಗಬಹುದು ಅಥವಾ ಯಾವ ರೀತಿ ಆದಂಥ ಪೊಲಿಟಿಕಲ್ ಇಕ್ವೇಷನ್ಸ್ ಇಲ್ಲಿ ಸದ್ದು ಮಾಡ್ತಾ ಇದ್ದಾವೆ? ಪ್ಲೀಸ್ ಗೋ ಹೆಡ್. ಎಸ್ ರಾಘವ್ ಸೂರ್ಯ, ನೀವು ಈ ಹಿಂದೆ ಕೂಡ ಹೇಳಿದ್ರಿ ಇದೇ ಒಂದು ವಿಚಾರವಾಗಿ ಮಾತನಾಡಬೇಕಾದ್ರೆ ಏನಂದರೆ ರಾಜಕೀಯವಾಗಿ ಇದು ಎರಡು ಪಕ್ಷದವರು ಕೂಡ ಇದನ್ನು ಒಂದು ಪಾಯಿಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದರಲ್ಲಿ ರಾಜಕೀಯ ಎದ್ದು ಕಾಣ್ತಿರುವಂಥದ್ದು ಏನು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಆಗಿರ್ಬೋದು, ಇನ್ನು JDSನಲ್ಲಾಗಿರ್ಬೋದು. ಈ ಒಂದು ವಿಚಾರವಾಗಿ ಇನ್ನು ಈ ಹಿಂದೆ ಕಾಂಗ್ರೆಸ್ನವರು ಅಂದರೆ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಏನೊಂದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ನಡೆದಿರೋದಿಲ್ಲ. ಏನೊಂದು ವಿರೋಧ ವ್ಯಕ್ತಪಡಿಸಿದ್ರಿಂದ ಅಲ್ಲೇನೇ ಒಂದು ಇದನ್ನು ಕೈ ಬಿಟ್ಟಿರ್ತಾರೆ ಕುಮಾರಸ್ವಾಮಿ ಅವರು. ಸದ್ಯ ಆದರೆ ಇದನ್ನು ಕುಮಾರಸ್ವಾಮಿ ಅವರ ಕನಸಿನ ಕೂಸಾಗಿರೋದನ್ನ ನಾನು ಮೂವ್ ಮಾಡ್ತಿದ್ದೀನಿ ಅನ್ನೋ ಒಂದು DK ಶಿವಕುಮಾರ್ ಅವರ ಈ ಒಂದು ಮಾತುಗಳು ಸದ್ಯ JDSನಲ್ಲಿ ಕೆಲವೊಂದು ಅಂದರೆ ಒಂದು ಯಾವುದೇ ರೀತಿಯಾದ ಗೊಂದಲಗಳನ್ನು ಸೃಷ್ಟಿಸಿದೆ. ನಾನು ಅಲ್ಲೇನೇ ಕೈ ಬಿಟ್ಟಿದ್ದೆ ಅನ್ನೋ ಒಂದು ಕುಮಾರಸ್ವಾಮಿ ಅವರ ವಾದ ಈಗ ಹೆಚ್ಚು ಕಾಣ್ತಿದೆ. ಅಂದರೆ ಈ ವಿಚಾರದಲ್ಲಿ ಹೆಚ್ಚು ರಾಜಕೀಯ ಸದ್ಯ ಈಗ ದೇವೇಗೌಡರು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೂ ಕೂಡ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಅಲ್ಲಿನ ಜನಬೆಂಬಲ ಆಗಿರ್ಬೋದು, ಏನು ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ರೈತರು, ಅಲ್ಲಿನ ಜನರು ಕೂಡ ಇದಕ್ಕೆ ಟೌನ್ಶಿಪ್ ಏನ್ ಮಾಡ್ತು ಅದಕ್ಕೆ ವಿರೋಧವನ್ನೇ ವ್ಯಕ್ತಪಡಿಸಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಈ ಒಂದು ರೀತಿಯಲ್ಲಿ ಇದ್ದಾಗ ಸದ್ಯ ಅಲ್ಲಿ ಪಕ್ಷಕ್ಕಾಗಿರ್ಬೋದು, ಇನ್ನು ಆಡಳಿತ ಸರ್ಕಾರಕ್ಕಾಗಿರ್ಬೋದು, ಈ ಒಂದು ಜನರ ಒಂದು ಆಸ್ಪಿರೇಷನ್ಸ್ ಅಲ್ಲಿ ನೋಡಿದಾಗ ಇದು ಸದ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥದ್ದು. ಇನ್ನು ದೇವೇಗೌಡರು ಇದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಇದು ಕೂಡ ಇನ್ನೊಂದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇದೊಂದು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ. ಒಂದು ಗಂಭೀರತೆ ಪಡ್ಕೊಳ್ಳೋ ಸಂದರ್ಭದಲ್ಲಿ ಸರ್ಕಾರಕ್ಕೆ ಯಾವುದೇ ಇದ್ರೂ ಇದೊಂದು ಡ್ಯಾಮೇಜ್ ಆಗಿ ಪರಿವರ್ತಿಸುತ್ತೆ. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಜೀವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಲೆಟ್ಸ್ ಹ್ಯಾವ್ ಅ ಲುಕ್. ಹೊಸೂರು ರಸ್ತೆ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ ಹಾಗೂ ಹೋಗುವ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 2 ರಸ್ತೆಗೆ ಹೊಂದಿಕೊಂಡಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಸಾರ್ವಜನಿಕ ವಸತಿ ಸೌಲಭ್ಯಗಳನ್ನು
ಕಲ್ಪಿಸಲು 6 ಬಡಾವಣೆಗಳಲ್ಲಿ ಒಟ್ಟು 6,210 ಎಕರೆ 30.8 ಗುಂಟೆ ವಿಸ್ತೀರ್ಣದ ಪ್ರದೇಶದಲ್ಲಿ ರಚಿಸಿರುವ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರದ ಅನುಮೋದನೆ ನೀಡಿದೆ. ಇಷ್ಟೆಲ್ಲ ಇದ್ದರೂ ಇದ್ರ ಮೇಲೆ ನಿಮಗೆ ಕಣ್ಣೆ ಯಾಕೆ? ಯಾರು ಬೇಡಿಕೆ ಇಟ್ಟಿದ್ದಾರೆ? ಸುಮಾರು ಇದೆಲ್ಲ ಸೇರಿದರೆ 40,000 ನಿವೇಶನಗಳು ಜನಗಳ ಬೇಡಿಕೆ ಇಲ್ಲದೇ ಇವತ್ತು ನಮ್ಮ ಮುಂದೆ ಈ ಅಂಕಿ ಅಂಶ ತೋರಿಸ್ತದೆ. ನೀವು ರೈತರ ಮಕ್ಕಳೇ, ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಒಪ್ಕೊಳ್ತೀನಿ. ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಂಡಿದೆ, ನಾನು ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ. ಅದು ಇವತ್ತು ಮಾತಾಡೋದಿಲ್ಲ. ನಾನು ನಿಲುವು, ಅವರ ಮುಂದಿನ ಕ್ರಮ ಏನು ಅನ್ನೋದನ್ನು ಯೋಚನೆ ಮಾಡಿ ನನ್ನ ಕಾರ್ಯಕ್ರಮ ರೂಪಿಸ್ತೇನೆ. ಸದ್ಯಕ್ಕೆ ಈ ಸರ್ವೆ ಮಾಡತಕ್ಕಂಥದ್ದನ್ನು ನಿಲ್ಲಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಸ್ವಾಗತಿಸ್ತೇನೆ. ಅದು ಸದ್ಯ ಅನ್ನೋದನ್ನು ತಪ್ಪಿಸಿ ಈ ಒಂದು ನಿಮ್ಮ ಯೋಚನೆ ಏನಿದೆ ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಸ್, ದಟ್ಸ್ ಇಟ್. ಅಂದರೆ ಇಷ್ಟೇ. ನೀವು ಕೂಡ ರೈತರ ಮಗ ಆಗಿದ್ದೀರಿ, ನಿಮಗಿದು ಅರ್ಥ ಆಗಲ್ವಾ? ಏನಾದರೂ ನಿಮ್ಗೆ ಅರ್ಥ ಆಗುತ್ತೋ ಆಗಲ್ವೋ, ಆದರೆ ನಮ್ಮ ಇಂಟೆನ್ಷನ್, ನಮ್ಮ ಒತ್ತಾಯ, ನಮ್ಮ ಹೋರಾಟ ಇಷ್ಟೇ. ನೀವು ಈ ಯೋಜನೆಯನ್ನು ಕೈಬಿಡಿ. ಯಾವ ಯೋಜನೆ? ಬಿಡದಿ ಟೌನ್ಶಿಪ್ ಯೋಜನೆ. ಯು ಹ್ಯಾವ್ ಟು ಗಿವ್ ಅಪ್ ದಟ್ ಪ್ರಾಜೆಕ್ಟ್ ಅನ್ನೋದು ಅವರ ನೇರ ಸಂದೇಶ, ನೇರ ಎಚ್ಚರಿಕೆ ಮತ್ತು ಮನವರಿಕೆ.